ಸೆಕ್ಟರಲ್ಲಿ ಹಿಂಗೆ ಆಡ್ತಾ ಇದೆ. 6, 7 ಹೋದ್ರೆ ಟಗರ್ ಅಂತ ಇದಾಗುತ್ತೆ. 6, 7 ಭೂಕಂಪ ಆದರೆ 6 ನಂಬರ್ ಮೇಲೆ ಹೋದ್ರೆ ಇದಾಗ್ಬಿಡ್ತದೆ. ಅದು ಒಟ್ಟಿನಲ್ಲಿ ಆಡ್ತಾ ಇರೋದು ನಿಜನೇ. ಅದು ಒಟ್ಟಿನಲ್ಲಿ ಏನೇ ಆದ್ರೂ ಆಡ್ತಾ ಇರೋದು ನಿಜ. ನನಗೆ ಒಂದೇ ಒಂದಪ್ಪ, ಯಾರು ಏನನ್ನ ಹೇಳ್ತೀನಿ, ಸರ್ಕಾರ ಕೇಂದ್ರದಲ್ಲಿ ರಚನೆ ಆಗಿದೆ, ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದೆ. ನಮ್ಮನ್ನು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡಬೇಕು, ಅಲ್ಲಿ ಅವ್ರನ್ನೂ ಅವ್ರು ಕೆಲಸ ಮಾಡೋಕ್ಕೆ ಬಿಡಬೇಕು. ಅವ್ರ ತಪ್ಪುಗಳು ಒಪ್ಪುಗಳೇನಾದರೂ ಇದ್ದರೆ ಜನಗಳ ಮುಂದೆ ತೊಗೊಂಡೋಗಿ ತೋರಿಸ್ಬೇಕು. ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಈಗ ಸರ್ಕಾರ ಹಿಂಗೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅಷ್ಟು ಬಿಟ್ಟರೆ ಅವ್ರು ಪತನ ಆಗುತ್ತೆ, ಇವ್ರು ಪತನ ಆಗುತ್ತೆ ಇವರು ಅಂತ ಅದೆಲ್ಲ ಹೇಳ್ಕೊಳ್ಳೋದೇ ವೇಸ್ಟು. ಹೇಳ್ಕೊಳ್ಳಬಾರ್ದು, ಅದನ್ನು ಹೇಳ್ಕೊಳ್ಳಬಾರ್ದು. ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಎಲ್ಲರೂ ಸೇರಿ ಓಟ್ ಹಾಕ್ಬೇಕು, ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ನಾವು ಅಷ್ಟೇ. ಆ ಕೆಲಸ ಮಾಡೋದು ನಾನು ತಯಾರಾಗಿದ್ದೀನಪ್ಪ. ಅವ್ರದ್ದೆಲ್ಲ ಪರಿಗಣಿಸ್ತಾ ಇಲ್ಲ ಬಿಜೆಪಿಯವರು ಅಂತ ಹೇಳಿದ್ರೆ ಅದು ಯಾವಾಗಲೂ ಗೊತ್ತಿರೋ ವಿಷಯನೇ ಅಲ್ಲ. ಇವಾಗ ಹೇಳ್ಬೇಕು, ಎಷ್ಟಲ್ಲಿ ಹಂಗೆ ಆಗಿರೋದು ಅವರಿಗೆ. ಯಡಿಯೂರಪ್ಪನವ್ರು ಏನು ಮಾಡೋದು, 20 ತಿಂಗಳು ಕೊಡ್ತೀನಿ ರಾಮಾಯಣ ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಡೆದಾಡ್ಕೊಂಡು ಎಲ್ಲ ಮಾಡಿ ಏನೇನಾಯ್ತು ಅವ್ರದ್ದೆಲ್ಲ ಕಥೆಗಳು. ಆವಾಗ ಗೊತ್ತಿತ್ತಲ್ಲ ಕುಮಾರಸ್ವಾಮಿ ಬಿಜೆಪಿ ಅವ್ರ ಕಥೆ ಏನು ಅಂತ. ತಿರ್ಗಾ ಹೋಗಿ ಅವರಲ್ಲಿ ಸಗೋದ್ರೆ ಸೇಮ್ ಅದೇ ಆಗೋದು. ಮೊದಲೇನಾಗಿತ್ತು ಅವ್ರಿಗೆ 2008ರಲ್ಲಿ ಏನಾಯಿತು, 8-13ವರೆಗೂ ಏನಾಯಿತು ಅದೇ ಪರಿಸ್ಥಿತಿ ಇವಾಗಲೂ ಆಗೋದು. ಅಷ್ಟೇ, ಬೇರೆ ಏನಿಲ್ಲ, ಹೊಸದ್ದೇನಲ್ಲ ಇದು. ಅದು ಹಳಗುದು. ಅವರಿಬ್ಬರು ಸ್ನೇಹ ಬಂದು ಅಲ್ಲೇ ಸ್ನೇಹ ಆಗಿದೆ ಅವರೆಲ್ಲ. ಅವ್ರು ಆವಾಗ ಹೆಂಗೆ ಸರ್, ಅವ್ರಿಗೊಂದು ಹೆಂಗೆ ಅಂದರೆ, ಈಗ ಗಂಡ ಹೆಂಡತಿ ಜಗಳ ಸರ್ ಅವರು ಬಿಜೆಪಿ JDS ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೊಡೆದಾಕ್ಬಿಡ್ತಾರೆ ಹೆಂಡತಿನ. ಸಾಯಂಕಾಲ ಆದಮೇಲೆ ಹೆಂಡತಿ ಜೊತೆಲಿ ಮರ್ಸ್ಕೊಂಡ್ಬಿಡ್ತಾರೆ. ಇರ್ಲಿ ಬಿಡ್ರಿ, ಯಾಕೆ ಗಲಾಟೆ ಏನೋ ಆಯ್ತು ಬಿಡು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಹಂಗೆ ಸರ್ ಇರ್ತದೆ. ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡು ಅವ್ರು ಬಿಡಿ. ಮುಂದೆ ಅವರೆಲ್ಲ ಆಮೇಲೆ ಮಾತಾಡ್ತಾರೆ, ನಾನು ಈ ಸ್ಟೇಟ್ಮೆಂಟ್ ಕೊಡ್ತೀನಿ, ನೀನು ಹಿಂಗೆ ಮಾಡು ಅಂತ ಹೇಳ್ತಾರೆ. ಇವಾಗ ಪಾದಯಾತ್ರೆ ಮಾಡೋದಂತೆ ಕುಮಾರಸ್ವಾಮಿ ಅವ್ರು ಗೊತ್ತಿಲ್ಲದೇ ಅವ್ರು ಪಾದಯಾತ್ರೆ ಮಾಡ್ತಾರ. ಅದು ಅವ್ರ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಹೋಗ್ತದೆ. ಬೇರೆ ಅವರು ಮಂಡ್ಯದಲ್ಲಿ ಹೋಗ್ತಲ್ಲ, ಅವ್ರಿಗೆ ಇಂಟಿಮೇಟ್ ಮಾಡದೆ ಮಾಡಿರ್ತಾರೆ. ಸುಮ್ಮನೆ ನೀವು ಹಿಂಗೆ ಮಾಡಿ ನಾವು ಹಿಂಗೆ ಮಾತಾಡ್ತೀವಿ ಅಂತ ಹೇಳೋದು. ಈಗಿನ ಪ್ರವಾಹ ಎಲ್ಲ